ಹೆಸರು MS ರಮೇಶ್ ಅಂತ ಹೇಳಿ, ವಕೀಲರು ಮತ್ತು ರೈತರು. ಬಿಜೆಪಿನಲ್ಲಿ ನಾನು ರೈತ ಮೋರ್ಚಾ ಅಂತಲೇ ಅದಕ್ಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದು. ಪ್ರಸ್ತುತ ಇನ್ನೂ ನಮ್ಮನ್ನು ಕಂಟಿನ್ಯೂ ಮಾಡಿದ್ದಾರೆ ಎಲೆಕ್ಷನ್ ಪರ್ಪಸ್. ನಾನು ಚಿಕ್ಕನಾಗಿನಲ್ಲಿ ಕೋರ್ಟ್ ಮುಂದೆ APMC ಮುಂದೆ ದಿಢೀರ್ ಅಂತ ಹೇಳಿ ರೈತರ ಪ್ರತಿಭಟನೆ. ಆಕಸ್ಮಿಕವಾಗಿ ನಾವು ಈ ಹೋರಾಟಕ್ಕೆ ಅವತ್ತು ಇದ್ದೆ. ಯಾಕೆ ಅಂತ ನಿಮಗೆಲ್ಲ ವಿಷಯ ಈಗಾಗಲೇ ಅಧ್ಯಕ್ಷರು ನಮ್ಮ ಲೋಕಣ್ಣ ಎಲ್ಲ ಹೇಳಿದ್ದಾರೆ. ಸೊ ಇವತ್ತು ಕರೆದಿದ್ದಂಥ ಸಭೆ ನಾನು ನೇರವಾಗಿ ಹೇಳ್ತೀವಿ. ಯಾಕೆ ಈ ಇದರಲ್ಲಿ ಗೊಂದಲ ಆಯಿತು? ನಾಫೆಡ್ ಖರೀದಿನ ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ಸೆಕ್ರೆಟರಿ ಸಿದ್ದು? 10ರಿಂದ ಎಲ್ಲಿಗೆ 12 ವರ್ಷದಿಂದಲೂ ಇದು ಕೊಬ್ಬರಿ ಬೆಂಬಲ ಬೆಲೆದು ಖರೀದಿ ನಡೀತದೆ. 12-13 ವರ್ಷದಿಂದ ಯಾವತ್ತೂ ಕೂಡ ಇಷ್ಟೊಂದು ಗೊಂದಲ ಆಗಿಲ್ಲ. ಹೆಚ್ಚಂದ್ರೆ ನಿಮ್ಮ ಮಾಲ್ ಸರಿಯಾಗಿ ತಂದಿಲ್ಲ, ಬೇಡ ನಿಮ್ಮ ಮಾಲ್ ಅಂತ ಹೇಳಿ ಏನೋ ಕೆಲವೊಂದು ರಿಜೆಕ್ಟ್ ಮಾಡಿರೋದು ಬಿಟ್ರೆ, ಇಂಥದ್ದೇ ಕ್ವಾಲಿಟಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ ಬಿಟ್ರೆ ರೈತರಿಗೆ ಇಷ್ಟೇ ತಗೋಬೇಕು ಇಷ್ಟೇ ಇದೆ ಮೊದಲು ಯಾಕೆ ಅಂತ ಒಂದು ಗೊತ್ತಾಗಿಲ್ಲ. ಎರಡನೇದಾಗಿ ಈ ತರ ಏಕಾಏಕಿನ ಏನಕ್ಕೋಸ್ಕರ ಟೋಕನ್ ಅನ್ನ ಕೊಡ್ತಾ ಇದೀವಿ ಅಂತ ಹೇಳಿ ಬಂದ್ ಮಾಡೋದು. ಯಾಕೆಂದ್ರೆ ಪ್ರೈವೇಟ್ ಆಗಿ ಒಂದಷ್ಟು ಜನ ಖಾಸಗಿ ವ್ಯಕ್ತಿಗಳಿಗೆ ಕೊಟ್ಬಿಟ್ಟು ಎಲ್ಲೆಲ್ಲಿ ಬೇಕಲ್ಲಿ ಅಕ್ರಮವಾಗಿ ಮಾಡಿರೋದು ಒಂದು. ಮೊನ್ನೆನೂ ಕೂಡ ನೇರವಾಗಿ ಹೇಳಿದ್ದೀವಿ, ಇದು ಅಕ್ರಮವಾಗಿ ಇದೆ. ಈಗಾಗಲೇ ಅಧಿಕಾರಿಗಳು ಅಲ್ಪ ಸ್ವಲ್ಪ ನಮಗೆ ಬಂದಿರೋ ಮಾಹಿತಿ 6 ಜನ ಸಸ್ಪೆಂಡ್ ಮಾಡೋರು ಅಂತ. ಇನ್ನೂ ನಾವು ಇವತ್ತು ಪೇಪರ್ ಓದಕ್ಕಾಗಿಲ್ಲ, ಅದು ನಿಜನ ಸುಳ್ಳು ಅಂತ ಈಗ ನಾವು ಸೆಕ್ರೆಟರಿಗಳ ಹತ್ರ ವಿಚಾರಣೆ ಮಾಡೋಣ. ಅಷ್ಟಕ್ಕೆ ಸಮಸ್ಯೆ ಬಗೆಹರಿದಿಲ್ಲ. ಇದು ಯಾಕೆ ಅವ್ಯವಹಾರ ಆಯಿತು, ಇದ್ರ ಉದ್ದೇಶ ಏನು? ಯಾಕೆಂದ್ರೆ ಎಲೆಕ್ಷನ್ ಐತೆ, ನಮ್ಗೆ ರೈತರ ಪರವಾಗಿ ನಿಂತ್ಕೊಳ್ಳಿ ಅಂತ ನಮ್ಮ ಉದ್ದೇಶ ಇಲ್ಲ. ಇದು 1 ವರ್ಷ 1 ತಿಂಗಳದಲ್ಲ. MSPನ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದಾವೆ. ಯಾಕೆಂದ್ರೆ ವಿಶ್ವ ದರ್ಜೆ ಕೊಬ್ಬರಿ ಬೆಳೆಯುವಂತ ಈ ವರ್ಷದ ತನಕ ನಾವು 10ರಿಂದ 12 ತಿಂಗಳು ನಾವು ಅಟ್ಟಕ್ಕೆ ತಗೊಂಬಂದು ಹಾಕಿ ಅದನ್ನು ಯಾವುದೇ ಕೆಮಿಕಲ್ ಹಾಕ್ದಂಗೆ ನೈಸರ್ಗಿಕವಾಗಿ ಸಂರಕ್ಷಿಸಿ ಅದನ್ನು ಮಾರಾಟ ಮಾಡೋದು, ತಿನ್ನೋದಕ್ಕೆ ಇವತ್ತು ಉತ್ತರ ಭಾರತದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಪಂಜಾಬ್, ಮಧ್ಯಪ್ರದೇಶ, ಸಂಪೂರ್ಣ ಉತ್ತರ ಪ್ರದೇಶ, ಉತ್ತರ ಭಾರತ, ಡೆಲ್ಲಿ ಎಲ್ಲ ಇವತ್ತು ನಮ್ಮ ಕೊಬ್ಬರಿನ ಅವರು ಸ್ವೀಟ್ ಜೊತೆ ಇದನ್ನ ತಿನ್ನಕ್ಕೆ ಬಳಸ್ತಾರೆ. ರಾಜಸ್ಥಾನದಲ್ಲಿ ಡಿಮ್ಯಾಂಡ್ ಇದೆ, ಇಡೀ ಉತ್ತರ ಭಾರತದಲ್ಲಿ ಡಿಮ್ಯಾಂಡ್ ಇದೆ, ವಿದೇಶಗಳಿಗೆ ಎಕ್ಸ್ಪೋರ್ಟ್ ಆಗಂತ ಕೊಬ್ಬರಿನ. ಇದನ್ನ ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ಇಲ್ಲ ತಮಿಳುನಾಡು ಜೊತೆ ಆ ಥರ ಇದೆ, ಕೇರಳದ ಹಿಂಗಿದೆ ಅಂತ. ದಯಮಾಡಿ ನಾವು ಒಂದೇ ಒಂದು ನೇರವಾಗಿ ನಾವು ಮನವಿ ಮಾಡೋದು, ಆ ತಮಿಳುನಾಡು, ಕೇರಳ, ಆಂಧ್ರ ಇದು ಯಾವುದ್ರ ಜೊತೆ ನಮ್ಗೆ ಕಲಬೆರಕೆ ಮಾಡಕೂಡ್ದು. ನಮ್ದು ಈಗಾಗಲೇ ನ್ಯಾಮಗೌಡರು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆನ್ಲೈನ್ ವ್ಯವಸ್ಥೆ ತಂದಾಗ 20ರಿಂದ 22 ಸಾವಿರ ರೂಪಾಯಿ ಕೊಬ್ಬರಿ ಹೋಯ್ತು. ಇವತ್ತು ಯಾಕೆ ಈ ಸ್ಥಿತಿ ಬಂತು? ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡೋರನ್ನ ನಾವು ವಿರೋಧ ಮಾಡೋದಿಲ್ಲ. ನಾವು ಯಾವುದೋ ಒಂದು ಅಂಗಡಿಗೆ ವ್ಯಾಪಾರ ಮಾಡೇ ಮಾಡ್ತೀವಿ. ವರ್ತಕರು ಅವ್ರು ವ್ಯಾಪಾರ ಮಾಡ್ಕೊಳ್ಳಿ, ರೈತರೇ ಬೇಕಿಲ್ಲ ವ್ಯಾಪಾರಸ್ಥರೇ ಇರ್ಬೇಕು ಅನ್ನೋದು ಇಷ್ಟು ಮಟ್ಟಿಗೆ ಸರಿ ಅಂತ ನಮ್ದು ನೇರವಾದಾರ. ರೈತರು ಇರಬೇಕು, ವ್ಯಾಪಾರದಾರರು ಇರಬೇಕು, ಮನಾಪಲ್ಲಿ ಹಾಕ್ಬಾರ್ದು. ದಯಮಾಡಿ ನಾವು ಹೇಳೋ ಉದ್ದೇಶ ಇಷ್ಟನೇ. ಯಾಕೆ ಇಷ್ಟೊಂದು ತಾರತಮ್ಯ ಸರ್ಕಾರಗಳು ಮಾಡ್ತಿದೆ ಅಂತ. 20,000 25,000 ಬೇಡ, ನಮ್ಗೆ ಮಿನಿಮಮ್ 15,000 ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದೀವಿ ನಾವು ಬಹಳ ವರ್ಷದಿಂದ. ವೈಜ್ಞಾನಿಕ ಬೆಲೆಯಲ್ಲಿ ಅವ್ರಿಗೆ ಕೊಟ್ಕೊಳಕ್ಕಾಗಲ್ಲ. ಯಾವತ್ತೋ ಮಾಲ್ ಕಡಿಮೆ ಆದಾಗ ಆಟೋಮೆಟಿಕ್ ರೇಟ್ ಆಗ್ತದೆ, ಅದು ನಮ್ಗೆ ಗೊತ್ತಿರೋಂಥ ವಿಚಾರ. 15,000 ರೂಪಾಯಿನ ಇವತ್ತು ಕೇಂದ್ರ ಸರ್ಕಾರ, ಇವತ್ತು ನಾಡಿದ್ದು ಕೂಡ ಬೇರೆ ಬೇರೆ ದೇಶದ ರೈತರ ಹೋರಾಟ ಮಾಡ್ತಾ ಇದೆ. ಈಗೇನ ಹಿಂದೆ ಒಂದು ಗಲಾಟೆ ಆಯ್ತು, ಪಾರ್ಲಿಮೆಂಟ್ ಮೇಲೆ ನುಗ್ಗಕ್ಕೆ ಹೋಗಿ APMC ಕಾಯ್ದೆನ ರದ್ದು ಮಾಡಿ ಅಂತ ಹೋರಾಟ ಮಾಡಿದ್ರು. ನಾವು ಅದನ್ನು ಒಪ್ಪೋದಿಲ್ಲ. ಯಾಕೆಂದ್ರೆ APMC ಕಾಯ್ದೆ ಕಾಲ ಬದಲಾದಂಗೆ ಕಾನೂನು ಚೇಂಜ್ ಆಗಬೇಕು. ಹಿಂದೆ ರೈತ ಎತ್ತಿನ ಗಾಡಿ ಬಳಸ್ತಾ ಇದ್ದೆ, ಇವತ್ತು ಟ್ರ್ಯಾಕ್ಟರ್ ಬಳಸ್ತಾನೆ, ನಾಳೆ ಇನ್ನು ದೊಡ್ಡದೊಂದು ಟ್ರಕ್ ಬಳಸ್ತಾನೆ. ಅದನ್ನ ಇದ್ದಂಗೆ ಇರ್ಕೂಡ್ದು ಅಂದ್ಕೂಡ್ದು. ಆ APMC ಕಾಯ್ದೆನಲ್ಲಿ ತುಂಬಾ ಒಳ್ಳೆ ವಿಚಾರಗಳಿತ್ತು. ಹಳ್ಳಿಗಳಲ್ಲಿ ನಮ್ಮ ರೈತ ಮಾಲ್ ಇಟ್ಟಿದ್ದಾನೆ ಅಂತಂದ್ರೆ APMC ವೆಹಿಕಲ್ ತರಬೇಕು ಅಂತ ಇತ್ತು. ಇದಕ್ಕಿಂತ ಒಳ್ಳೇದೇನ್ ಬೇಕಿದ್ದು? ಬಟ್ ಅದ್ರ ಜೊತೆಗೆ ಯಾವುದೋ ಒಬ್ಬ ವರ್ತಕ ಆನ್ಲೈನ್ ನಲ್ಲಿ ಬಾಂಬೆನಲ್ಲೂ ಡೆಲ್ಲಿನಲ್ಲಿ ಇರೋ ರಿಲಯನ್ಸ್ ಕಂಪ್ನಿನೋ ಮಹೇಂದ್ರ ಕಂಪ್ನಿನೋ ಅವ್ನಿಗೆಲ್ಲ ಹೆಸರು ಕಾಳು ಕಿಂಕೆರೆನಲ್ಲಿ ಇಷ್ಟ ಆದ್ರೆ ಅವ್ನು ಹೋಗಿ ಕೊಂಡ್ಕೋಬಹುದು. ಯಾಕೆಂದ್ರೆ ಟ್ಯಾಕ್ಸ್ ತಪ್ಸಂಗಿಲ್ಲ. ಒನ್ ನೇಷನ್ ಒನ್ ಟ್ಯಾಕ್ಸ್ ಬಂದೈತೆ. ದೇಶದಲ್ಲಿ ಎಲ್ಲೇ ಕೊಂಡ್ಕೊಂಡ್ರು ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಬಂದಿದೆ. ಆನ್ಲೈನ್ ವ್ಯವಸ್ಥೆ ಇದೆ. ಸೊ APMCನ ದಯಮಾಡಿ ಈ ಸ್ಥಿತಿ ಮುಂದುವರೆದ್ರೆ ಏನಾಗುತ್ತೆ, APMC ಮುಚ್ಚಬೇಕಾಗುತ್ತೆ. ನಿಮ್ಗೆ APMC ಉಳ್ಕೋಬೇಕು. APMC ಉಳ್ಕೋಬೇಕಂದ್ರೆ ಏನಾಗಬೇಕು, ಈ ವ್ಯವಸ್ಥೆಗಳು ಸಕ್ರಿಯವಾಗಿ ಚಾಲು ಇರಬೇಕು. ರೈತ ಮಾರ್ಕೆಟಿಗೆ ಬರಬೇಕು, ಒಂದು ಸಂಬಂಧ ಇಟ್ಕೋಬೇಕು. ನಾವೇಗೆ ಚಿನ್ನಬಳ್ಳಿ ಅಂಗಡಿಗೋ ಶೆಟ್ರ ಅಂಗಡಿಗೋ ವ್ಯಾಪಾರಕ್ಕೆ ಬಟ್ಟೆ ಅಂಗಡಿಗೋ ಹೋಗ್ತೀವೋ ಅದೇ ತರ ಒಂದು ಕೊಡೋದು ಕೊಳ್ಳೋದು ರೈತ ಬಂದೋಗಕ್ಕೆ ಒಂದು ವ್ಯವಸ್ಥೆ ಇರಬೇಕು. ಸೊ ಈ ಸಂಸ್ಥೆಗಳು ಉಳ್ಕೋಬೇಕಂತಂದ್ರೆ ಉತ್ತಮವಾದ ಬಾಂಧವ್ಯಗಳು ಉಳ್ಕೋಬೇಕಂತಂದ್ರೆ ಈ ಬೆಲೆ
ಇವತ್ತೇನು ಬೆಂಬಲ ಬೆಲೆ ಕೊಟ್ಟು ಕೊಬ್ಬರಿನ ಕೊಂಡ್ಕೋಬೇಕು? ನಾಫೆಡ್ ಮಾಡಿರೋ ಉದ್ದೇಶ ಏನು? ಯಾವತ್ತು ಮಾರ್ಕೆಟಲ್ಲಿ ರೇಟ್ ಕುಸ್ತಾ ಇದ್ದಂತ ಸಂದರ್ಭದಲ್ಲಿ ನೇರವಾಗಿ ಅದು ರೈತರ ಪರವಾಗಿ ಬರ್ಬೇಕದು. ನಾನು ಇಷ್ಟನ್ನು ತಗೊಂತೀನಿ, ಇಷ್ಟೇ ದಾಸ್ತಾನು ಇಡ್ತೀನಿ, ಅದನ್ನ ತಗೊಂಡೋಗಿ 2 ತಿಂಗಳ ನಂತರ ಮಾರ್ಕೆಟಿಗೆ ಬಿಡ್ತೀವಿ ಅಂದ್ರೆ ಇದನ್ನ ಕೇಳೋರಿಲ್ಲ. ಈ ವ್ಯವಸ್ಥೆ ಆಗಿದೆ. ಮಾರ್ಕೆಟಲ್ಲಿ ಜಾಸ್ತಿ ಮಾಲ್ ಆದಾಗ ಅದನ್ನ ಸಂಗ್ರಹಿಸಿಡಕ್ಕೆ ಇರೋದು ವ್ಯವಸ್ಥೆ. ಅದು ಸರ್ಕಾರದ ವ್ಯವಸ್ಥೆ, ಅದು ಸರ್ಕಾರದ ದುಡ್ಡು. ಅದು ನೀನು ತಗೊಂಡೋಗ್ಬಿಟ್ಟು ಹೋಲ್ಸೇಲ್ ಆಗಿ ಯಾರೋ ಆಯಿಲ್ ಮಿಲ್ನವ್ರಿಗೆ ಮಾರಾಟ ಮಾಡಕ್ಕೆ ಉತ್ತರ ಭಾರತದವ್ರಿಗೆ ಕೊಟ್ಬಿಟ್ರೆ ನಮ್ಮದು ರೇಟ್ ಯಾವತ್ತೂ ಜಾಸ್ತಿ ಆಗಲ್ಲ. ಅದು ಸ್ಕ್ರ್ಯಾಪ್ ಆಗಲಿ, ಅಲ್ಲಿ ಬೆಂಕಿ ಸೂಟ್ ಆಗಲಿ, ಅದು ಸರ್ಕಾರ ಮಾರ್ಕೆಟ್ ಆಗಿರೋ ಮಾಲನ್ನು ನಿಯಂತ್ರಣ ಮಾಡಬೇಕು. ಆ ನಂತರ ಅದನ್ನ ಮಾರಾಟ ಮಾಡಬೇಕು. ಅದನ್ನ ನಾವು ಇವತ್ತು ಸರ್ಕಾರದ ಮುಂದೆ ಒತ್ತಡ ತರಬೇಕು. ಇವರೆಲ್ಲ ಸಂಗ್ರಹಿಸ್ಬಿಟ್ಟು ಗ್ರೇಡ್ ಮಾಡ್ಕೊಂಡು ಹೋಗಿ ಅಲ್ಬಿಟ್ಟು ಯಾರೋ ಕಂಪ್ನಿಯವನಿಗೆ ಮಾರಾಟ ಮಾಡಕ್ಕಲ್ಲ ಇದನ್ನ ನಾಫೆಡ್ ಮಾಡ್ಕೊಂಡು ಕುಂತಿರೋದು. ಮಾರ್ಕೆಟಲ್ಲಿ ಮಾಲೇ ಇಲ್ಲದೆ ಅಂತ ಸಂದರ್ಭದಲ್ಲಿ ಅದನ್ನ ಫ್ರೀಸಿಂಗ್ ವ್ಯವಸ್ಥೆ ಮಾಡಿಬಿಟ್ಟು ಇನ್ನೊಂದೇನು ಫುಡ್ ಪಾರ್ಕಲ್ಲೆಲ್ಲ ಮಾಡಿದಾರೆ. ಅದು ನೀವು ಆ ನಂತರ ಮಾರ್ಕೆಟಿಗೆ ಮಾಲ್ ಬೇಕಾದ್ರೆ ನೀವು ತಗೊಂಡೋಗಿ ಬಿಡಿ, ಅದನ್ನ ನಾವು ಬೇಡ ಅಂತ ಹೇಳಲ್ಲ. ರೈತರ ಮಾಲ್ ಜೊತೆ ಕಾಂಪಿಟೇಷನ್ ಬಿಡಕ್ಕಲ್ಲ ಅದಿರೋದು. ನಾಫೆಡ್ ಇದನ್ನೆಲ್ಲ ಸಂಗ್ರಹಿಸ್ತಾ ಇರೋದು. ಫ್ರೀಸಿಂಗ್ ವ್ಯವಸ್ಥೆ ಮಾಡಿ ವೈಜ್ಞಾನಿಕವಾಗಿ ಅದನ್ನ ಹೆಂಗ್ ಸಂರಕ್ಷಿಸಬೇಕು ಸಂರಕ್ಷಿಸಿ, ಇಲ್ಲದೇ ಸಂದರ್ಭದಲ್ಲಿ ಅದನ್ನ ಮಾರ್ಕೆಟ್ ಮಾಡಿ ಬೇಡ ಅಂತ ಹೇಳಲ್ಲ. ತೋಟ ಮಾಡಿ ಮಾರ್ಲಿ. ಎಣ್ಣೆ ಬಳಸ್ತಾರೋ ಇನ್ನೊಂದಕ್ಕೆ ಹೋಗುತ್ತೋ ಗೊತ್ತಿಲ್ಲ. ನಮ್ಗೆ ರೈತರಿಗೆ ಒಂದು ಸ್ಥಿರವಾದ ಬೆಲೆ ಬರಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನೆಲ್ಲ ಮಾಡಿದ್ದಾರೆ. ಸರ್ಕಾರಿ ಯೋಜನೆಗಳು ತುಂಬಾ ಚೆನ್ನಾಗಿದ್ದಾವೆ. ಸರ್ಕಾರದ ಉದ್ದೇಶಗಳು ಸರಿಯಾಗೈತೆ. ಈ ಮಧ್ಯವರ್ತಿ ಕೆಲವೇ ಏಜೆಂಟ್ರದು, ಕೆಲವೇ ಜನ ಈ ದಲ್ಲಾಳಿಗಳು ಇದನ್ನೆಲ್ಲ ವ್ಯವಸ್ಥಿತವಾಗಿ ಕೆಡಿಸ್ತಾ ಇರೋರು ಅವರೇ. ಅದನ್ನ ನಿರ್ಬಂಧ ತರಲೇಬೇಕು. ಇದನ್ನ ನಮ್ಮ ರೇಟ್ ನ್ಯಾಯವಾಗಿ ರೈತರಿಗೆ ಸಿಗ್ಬೇಕು. ಇವತ್ತು 30-35% ಅಷ್ಟೇ ರೈತರು ಇರೋದು. ಇನ್ನೆಲ್ಲ ಬೇರೆ ಎಲ್ಲೆಲ್ಲೋ ಸಾಲ ಮಾಡಿರ್ತೆಲ್ಲೋ ಅನಿವಾರ್ಯವಾಗಿ ಅಲ್ಲಿ ಬಿಡ್ತಾ ಇದ್ದಾರೆ. ನಾವು ಬಿಡಬೇಡಿ ಅಂತ ಹೇಳಿಲ್ಲ. ಅವ್ರವ್ರ ಕಮಿಟ್ಮೆಂಟ್ ಏನೋ ಸಾಲ ಮಾಡಿರ್ತಾರೋ, ಹಣಕಾಸಿನ ಒಂದು ವಹಿವಾಟುಗಳು ಮಾಡಿರ್ತಾರೆ, ಅದೆಲ್ಲ ಗೊತ್ತಿರೋ ವಿಚಾರ. ಇವತ್ತು ಕೇವಲ 1.5 ತಿಂಗಳು ನೋಂದಣಿ ಮಾಡ್ತೀವಿ ಅಂತ ಎಲ್ಲಾ ಮಾಧ್ಯಮಗಳಲ್ಲಿ ಬಂದು 1ರಿಂದ 1.5 ದಿವಸ 2 ದಿವಸಕ್ಕೆ ನೀವು ನಮ್ದು ಟೋಕನ್ ಇಲ್ಲ, ನೀವು ಎದ್ ನಡೀರಿ ಅಂತಂದ್ರೆ, ಚಿಕ್ಕನಾಯಕನಹಳ್ಳಿನಲ್ಲಿ ಒಂದು 100 ಜನ ಹೆಣ್ಮಕ್ಳು ಬಂದು ನಿಂತಿದ್ರು. ಅನಿವಾರ್ಯ ಕೋರ್ಟಿಂದ ಈಚೆ ಕಡೆ ಬಂದಾಗ ಜನನೇ ಬಂದು ವಾಲಂಟಿಯರ್ ರೋಡಲ್ಲಿ ಕುತ್ಕೊಂತ ಇದ್ದಾರೆ. ನಮ್ಮ ತಾಲ್ಲೂಕಿನ ಇತಿಹಾಸದಲ್ಲಿ ಎಲ್ಲೂ 2-3 ಗಂಟೆ ಯಾವುದೇ ರಸ್ತೆ ತಡೆ ಹಿಂದೆ ನಾವು ರೈತ ಹೋರಾಟ ಮಾಡಿರೋರು ಅವತ್ತಿಂದ ನಂಜುಂಡಸ್ವಾಮಿ ಅವ್ರ ಕಾಲದಿಂದ. ಅಷ್ಟು ಜನ ರುಚಿಗೆದ್ದಿಲ್ಲ. ಬಿಟ್ಟಿದ್ರೆ ತುಂಬಾ ಗಲಾಟೆ ಆಗೋದು. ಜನನ ಅವಾಯ್ಡ್ ಮಾಡಿದ್ರು. ಇವತ್ತು ಜನ ಕಾಯ್ತಾ ಇದ್ದಾರೆ, ಏನಾಗುತ್ತೆ ಇದು ಮುಂದೆ ನಾವು ಖರೀದಿ ಮಾಡಕ್ ಬಿಡಲ್ಲ ಅಂತ ಜನಾಭಿಪ್ರಾಯ. ಒಂದು ಹಂತದಲ್ಲಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಮೇಲೆ ಸಿಟ್ಟಾರ, ನೀವು ಕಾನೂನು ಗೊತ್ತಿರೋರಾಗಿ ಏನ್ ರಸ್ತೆ ಮೇಲೆ ಹೋರಾಟ. ಜನನೇ ಸುಮ್ಮನೆ ಮಾಡಕ್ ಹೋಗಿ ಸುಮ್ಮನೆ ಆಗ್ತಾ ಇಲ್ಲ. ಜನಕ್ಕೆ ಸಿಟ್ಟು ಎಷ್ಟಿದೆ, ಆಕ್ರೋಶ ಎಷ್ಟಿದೆ ತಿಳ್ಕೋಬೇಕು. ರೈತರ ಜೊತೆ ಯಾರೇ ವ್ಯವಸ್ಥೆ ಆಗಲಿ ಚೆಲ್ಲಾಟ ಆಡ್ಕೂಡ್ದು. ನಾವು ಮಾಡ್ತಾ ಇರೋದೇ ತುಂಬಾ ಒತ್ತಡದಲ್ಲಿ, ತುಂಬಾ ದಯನೀಯ ಶೋಚನೀಯ ಸ್ಥಿತಿಯಲ್ಲಿ ಕೃಷಿ ಮಾಡ್ತಾ ಇದೀವಿ. ಆದ್ರಿಂದ ಇದರಲ್ಲಿ ರಾಜಿ ಇಲ್ಲ. ನಾವು ಅಧಿಕಾರಿಗಳಿಗೂ ಹೇಳೋದಿಷ್ಟೇ, ಸರ್ಕಾರಕ್ಕೂ ಮನವಿ ಸಂದರ್ಭದಲ್ಲಿ ಮಾಡೋದಿಷ್ಟು, ಯಾವುದೇ ಸರ್ಕಾರ ಆಗಲಿ ರೈತರಿಗೆ ಇಷ್ಟೊಂದು ಸಮಸ್ಯೆ ಸವಾಲುಗಳಿದೆ, ನೀವು ಯಾಕೆ ಅವ್ರಿಗೆ ನೀವು ಇಷ್ಟೊಂದು ಗೊಂದಲ ಮಾಡ್ತಾ ಇದ್ದೀರಾ? ಒಬ್ಬ ರೈತ ಹಸು ಸಾಕಿದ್ದಾನೆ, ಮೇಕೆ ಕುರಿ ಸಾಕಿದ್ದಾನೆ, ಎಲ್ಲ ಬಿಟ್ಟು ಇಲ್ಲಿ ಬಂದು ನಿಂತ್ಕೊಳಕ್ ಆಗಲ್ಲ. ಇಲ್ಲಿರೋರು ಯಾರು ಆರಾಮಾಗಿ ಬಂದು ಕುಂತಿಲ್ಲ. ಎಲ್ಲರಿಗೂ ಅವ್ರದೇ ಕೆಲಸ ಬದುಕಿದೆ. ಸೊ ಒಂದು ನೊಂದಿರೋ ವ್ಯವಸ್ಥೆಗೆ ಏನಾದ್ರು ಮಾಡ್ಬೇಕಂತ ಮುಖಂಡರುಗಳು ಸೇರ್ಕೊಂಡವ್ರೆ. ದಯಮಾಡಿ ಈ ಸಂದರ್ಭದಲ್ಲಿ ಹೇಳೋದು, ನಾವು ಇದನ್ನ ಗೊಂದಲ ಮಾಡ್ಕೊಡ್ದು. ಈ ಸಿಸ್ಟಮ್ ಏನಾರ ಸರಿಯಾಗ್ಲಿಲ್ಲ ಅಂತಂದ್ರೆ ಕೊಬ್ಬರಿ ಖರೀದಿಗೆ ಅವಕಾಶ ಕೊಡ್ಕೊಡ್ದು. ಇದನ್ನ ಸಿಸ್ಟಮ್ ಫಸ್ಟ್ ಸರಿ ಮಾಡ್ಬೇಕು. ಇಲ್ಲ ನಾವು ಆಮೇಲೆ ಕೊಡ್ತೀವಿ, ಇನ್ನ ಹೆಚ್ಚುವರಿ ಆಗುತ್ತೆ, ಅಧಿಕಾರಿಗಳ ಮಾತಾಡ್ತಾ ಇದೀವಿ, ಈಗ ಇರೋದು ಕೊಂಡ್ಕೊಂಡು ಕೂಡ್ದು. ಈ ಸಿಸ್ಟಮ್ ಏನು ಅವ್ಯವಸ್ಥೆ ಆಗಿದೆ ಫಸ್ಟ್ ಸರಿಪಡಿಸ್ಬೇಕು. ನಾವ್ಯಾರು ಇಲ್ಲೇನು ಮನವಿ ಮಾಡಿಲ್ಲ 62,000 ತಾಳಿ, 1,000 ತಾಳಿ. ರೈತರು ಎಷ್ಟು ಜನ ಇದಾರೆ, ಅವರೇಜ್ ಕೊಬ್ಬರಿ ಎಷ್ಟಿದೆ ಅಂತ ಸರ್ಕಾರಕ್ಕೆ ಮಾಹಿತಿ ಇಲ್ವಾ? ನಾನೊಬ್ಬ ವಕೀಲರಾಗಿ FID ಅಂದ್ರೆ ಏನು, ಅಲ್ಲಿ ಪಾಣಿಗಳಲ್ಲಿ ಏನಾಗಿರೋ ಸಾಮಾನ್ಯ ರೈತರಿಗೆ ಆಗಿರೋದು ನನಗೆ ಗೊತ್ತಿಲ್ಲ. ಆ ಗಲಾಟೆ ಒಳಗೆ ರೈತರು ಹೇಳ್ತಾ ಇದ್ರೆ, ಸರ್ ಇದು ಪ್ರೈವೇಟ್ ಅಲ್ಲಿ ಹೋಗಿ ಹಿಂಗೆ ಒತ್ತಿಸ್ಕೊಂಡ್ ಬಂದಿದ್ದಾರೆ ಅಂತ. ಯಾರಿಗೂ ಮಾಹಿತಿ ಇರಲ್ಲ. ಎಲ್ಲ ವಿಷಯ ಎಲ್ಲರೂ ತಿಳ್ಕೊಳಕ್ ಆಗಲ್ಲ. ಜನಸಾಮಾನ್ಯರಿಗೂ ವಿಷಯ ಗೊತ್ತಿರ್ತದೆ. ಆದ್ರಿಂದ ಯಾರು ದಡ್ರಿಲ್ಲ. ದಯಮಾಡಿ ಈ ಅವ್ಯವಸ್ಥೆಗಳು ನಡಿಕೂಡುದು. ವ್ಯಾಪಾರಗಳು ಇಲ್ಲಿ ಇಂಥ ಗೊಂದಲದ ನಡುವೆ ಆದ್ರೆ ಗಲಾಟೆಗೆ ನಾವು ಏನಾದ್ರೂ ನಾವು ಜವಾಬ್ದಾರ. ಅಂಗಡಿ ಇವ್ರದ್ದು ನಾಫೆಡ್ ಇಲ್ಲಿ ಓಪನ್ ಮಾಡ್ಕೊಡು. ಈ ಗೊಂದಲ ಏನೈತೆ ಸರಿಪಡಿಸ್ಬೇಕು. ರಿಸ್ಟ್ರಿಕ್ಷನ್ ಮಾಡಿ ಅಂತ ಯಾರು ಏನು ಹೇಳಿಲ್ಲ. ರಿಸ್ಟ್ರಿಕ್ಷನ್ ಕೂಡ ಬರ್ಕೂಡ್ದು. ಇದಕ್ಕೆ ರೈತರ ಮಾಲ್ ಏನೈತೆ ಕೊಂಡ್ಕೊಳ್ಳಿ, ಆಮೇಲೆ ಇವ್ರ ಕೆಪಾಸಿಟಿ ಇದ್ರೆ ವ್ಯಾಪಾರದಾರ ಕೊಂಡ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ನಮ್ಮ ಉದ್ದೇಶ, ನಮ್ಮ ಆಶಯ, ಮೊದಲು ರೈತರಿಗೆ ಪ್ರಿಫರೆನ್ಸ್ ಕೊಡಿ. ನೀವು ರೈತ ಇದು ಬರೀ ಕೊಬ್ಬರಿ ಇದಲ್ಲ, ಬೇರೆ ರಾಗಿ ದೋರಲ್ಲೂ ಹಿಂಗೆ ಆಗ್ತಾ ಇದೆ. ಹಿಂದೆ ನಾವು ಬಂದು ಇಲ್ಲಿ ಒಂದು ಮನವಿ ಮಾಡೋ ಹೊತ್ತಿಗೆ ಜಿಲ್ಲಾಧಿಕಾರಿ ಬಂದೋದು,
2 3 ಕಿಲೋಮೀಟರ್ ಏನ್ರಿ ಕ್ಯೂ ಇಲ್ಲಿ. ಸಣ್ಣವರು ಚಳಿಕೆರೆ ಬಂದು ಇಲ್ಲಿ ರಾಗಿ ಬಿಡ್ತಾ ಇದಾರಲ್ಲ, ಇಲ್ಲಿ ವ್ಯವಸ್ಥೆ. ನಾವು ಒಬ್ಬ ಸಾಮಾನ್ಯ ರೈತ, ದೊಡ್ಡ ವರ್ತಕರ ಜೊತೆ ರೈತರು ಫೈಟ್ ಮಾಡಕ್ ಆಗ್ತದ ಇಲ್ಲಿ? ದಯಮಾಡಿ ಅಧಿಕಾರಿಗಳು ಇದನ್ನ ಸೀರಿಯಸ್ ತಗೋಬೇಕು. ಯಾವತ್ತು ರೈತರು ಆಕ್ರೋಶ ತಿರುಗಿ ಬಿದ್ರೆ ಏನಾಗ್ತದೆ ಅಂತ ನಾವು ಕಣ್ಣಾರೆ ಮೊನ್ನೆ ನೋಡಿ. ಜನನ ಯಾರು ಕಂಟ್ರೋಲ್ ಮಾಡಕ್ ಆಗಲ್ಲ, ಅಂತವಕ್ಕೆ ಅವಕಾಶ ಮಾಡಿಕೊಟ್ಕೊಡುದು. ವಿನಾಕಾರಣ ಗಲಾಟೆ ಗಲಭೆಗಳಿಗೆ ಈ ವ್ಯವಸ್ಥೆನ ಕಾರಣ ಆಗ್ತಾ ಇದೆ. ಅಂತವಕ್ಕೆ ಅವಕಾಶ ಏನೇ ತಪ್ಪುಗಳು ಸರಿ ಇದನ್ನಿದ್ರೆ ನಾವು ಹೇಳೋದು ವ್ಯಾಪಾರದಾರದ್ ಕುಂಡ್ಕೋಬೇಡಿ ಅಂತಲ್ಲ. ರೈತರ ಹೆಸರಿಗೆ ಏನೋ ಅವ್ರು ಮಾಡ್ತಾ ಇದಾರೆ, ಯಾರ್ದೋ ಇಲ್ಲೋ ತಗೊಂಡಿರ್ತಾರ, ಕುಂಡ್ಕೊಂಡು ನೀನು ಫಸ್ಟ್ ರೈತರ ಕುಂಡ್ಕೋಬೇಕು. ನೀನು ಎಲ್ಲ ಮುಚ್ಚಿಟ್ಬಿಟ್ಟು 4 ಕೆಲವೇ ಜನ ಇರ್ಬೇಕು ಇಲ್ಲಿ, ಅವ್ರಿಗೆ ಅಷ್ಟೇ ಇಲ್ಲಿ ವ್ಯವಸ್ಥೆ ಅಂತ ಅಂದಾಗ ಇವತ್ತು ಯಾವುದು ಸೀಕ್ರೆಟ್ ಆಗಿ ಉಳ್ಕೋಕ್ ಅವಕಾಶ ಇಲ್ಲ. ಸುದ್ದಿ ಮಾಧ್ಯಮ ಇದೆ, ಮೊಬೈಲ್ ಇದೆ. ಕುರಿಕಾಯರು ಸಾಮಾನ್ಯ ನಮ್ಮ ರೈತನಿಗೂ ಹಳ್ಳಿಯಾಗಿರುವಂತ ಕೆಲಸ ಮಾಡೋ ಕೂಲಿ ಕಾರ್ಮಿಕನಿಗೂ ವಿಷಯ ತಲುಪುತ್ತೆ. ಸಾಮಾನ್ಯ ರೈತರೊಬ್ರು ನಮ್ಗೆ ಹೇಳಿದ್ದು, ಸರ್ ಮೊನ್ನೆ ಎಲ್ಲ ನಮ್ಮೂರಿಗೆ ಬಂದು ಎಬೆಟ್ ಇಟ್ಸ್ಕೊಂಡು ಹೋದ್ರು ಅಂತ. ನಿಜಕ್ಕೂ ಶಾಕ್ ಆಗೋಯ್ತು ನಮ್ಗೆ. ಹೌದು ಸತ್ಯ. ಹೆಂಗ್ ಗೊತ್ತಾಯ್ತು ಅಲ್ಲೇ ಡ್ರಾ ಮಾಡೋರು. ನಮಗೆ ಎಷ್ಟು ಸಿಟ್ಟು ಬಂತಂದ್ರೆ ಅವತ್ತು ಜನ ಬಿಟ್ಟಿದ್ರೆ ಅಲ್ಲಿ ದೊಡ್ಡ ಕಂಪ್ಯೂಟರ್ ಅಲ್ಲಿ ಏನು ಇರ್ತಿರ್ಲಿಲ್ಲ, ಅಷ್ಟು ಸಿಟ್ಟಿತ್ತು ಅಲ್ಲಿ. ಫೈನಲ್ ನಾನೇ ಯಾವ್ದು ಮಾಡ್ತಾರೆ ಈ ಕೆಲಸ ಹೆಂಗ್ ಬಂದವೆ? 4 ಜನ ಸಹ ಮನಸ್ಸು ಪ್ರತಿ ನಿಮಿಷಕ್ಕೆ ಒಂದು ಎಂಟ್ರಿ ಆಗಿದೆ ಅಂತ ನೇರ ನಮಗೆ ಡಾಕ್ಯುಮೆಂಟ್ ತಂದು ತೋರಿಸಿದ್ರು ಹುಡುಗರು. ಇಲ್ಲಿ 4 ಗಂಟೆ ಅರ್ಧ ಗಂಟೆ ನಿಂತು ವಯಸ್ಸಾದವ್ರ ಯಜಮಾನ್ರುಗಳನ್ನ ಹೆಣ್ಮಕ್ಳನ್ನ ಅವ್ರು ಯಾರು ಕೊಟ್ಟಿಲ್ಲ. ಅರ್ಧ ಗಂಟೆ ಆದ್ರೂ ಇವ್ರ ಲಾಭಿ ಎಷ್ಟು ಇರ್ಲಿ, ರೈತರಿಗೆ ಯಾರಿಗೂ ಸಿಕ್ಕಿಲ್ಲ. ಈ ಅಕ್ರಮ ಏನಿದೆ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಲೇಬೇಕಿದೆ. ಏನು ನಮ್ಮ ಕೃಷಿ APMC ರಾಜ್ಯ ಮಟ್ಟದ ಅಧಿಕಾರಿಗಳು, ಸೆಕ್ರೆಟರಿಗಳು ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು, ಅವ್ರಿಗೂ ಕೂಡ ಮನವಿ ಮಾಡ್ತೀವಿ. ಅಲ್ಲಿಗೂ ಕೂಡ ಖುದ್ದು ನಾವು ಭೇಟಿ ಮಾಡ್ತೀವಿ, ಅಥವಾ ಅವರೇ ಬರ್ರಿ ಇಸ್ಕೊಳ್ಳಿ. ನಾಮಗೌಡರಿಗೂ ತಿಪ್ಟೂರಿಗೆ ನಾವು ವಿಷಯ ಮುಟ್ಟಿಸ್ತೀವಿ. ಈಗಾಗಲೇ ತಿಪ್ಟೂರು, ಅರಸೀಕೆರೆ, ತುಮಕೂರು ಜಿಲ್ಲೆ ಎಲ್ಲ ಕಡೆನೂ ಗಲಾಟೆ ಆಗಿದೆ. ಇದ್ರ ಬಗ್ಗೆ ತನಿಖೆ ಆಗ್ಲೇಬೇಕಿದೆ. ಯಾಕೆ ಗೌರ್ಮೆಂಟ್ ಒಂದು ವ್ಯವಸ್ಥೆನ ಅದು ಹೆಂಗೆ ಲೀಕ್ ಔಟ್ ಆಯ್ತು, ಬೇರೆ ಕಡೆಗೆ ಯಾರು ಎಲ್ಲ ವ್ಯವಸ್ಥೆ ಮಾಡೋದ್ರು ಇದನ್ನ 10 ರಿಂದ 12 ವರ್ಷದಲ್ಲಿ ಹಿಂದೂ ಆಗೋದು ಈ ಸರಿ ಯಾಕೆ ಮಾಡಿದ್ದಾರೆ ಇದನ್ನ ವ್ಯವಸ್ಥೆ ಅಂತ ನಮಗೆ ಗೊತ್ತಾಗಬೇಕು. ಸತ್ಯ ಗೊತ್ತಾಗ್ಲಿ. ಯಾರೇ ರೈತರು ಇವತ್ತೇನು ವರ್ತಕರ ವಿರುದ್ಧ ನಾವು ಹೋಗಿಲ್ಲ, ಅವ್ರನ್ನ ಕೊಡ್ಕೋಬೇಡಿ, ವ್ಯಾಪಾರ ಮಾಡಬೇಡಿ ಅಂತ ಹೇಳಿಲ್ಲ. ನಮ್ಮದೆಲ್ಲ ಮುಚ್ಚಿಟ್ಬಿಟ್ಟು ನೀವು ಹೆಂಗೆ ತಗೊಳಕ್ ಹೋದ್ರಿ, ಇದ್ರ ಬಗ್ಗೆ ತನಿಖೆ ಸೂಕ್ತವಾಗಿ ಆಗ್ಲೇಬೇಕು. ಅಲ್ಲಿ ತಕನ ಇಲ್ಲಿ ಚಿಕ್ಕನಾಯಕನಹಳ್ಳಿ ಆಗಲಿ, ಅರಸೀಕೆರೆ ಆಗಲಿ, ತಿಪ್ಟೂರು ಆಗಲಿ, ಎಲ್ಲೂ ಕೂಡ ರೈತರ ಮುಖಂಡರಿಗೆ ಈಗ ಅಲ್ಲೂ ಕಾಟಾಚಾರಕ್ಕೆ ಸಭೆ ಮಾಡಿದ್ದಾರೆ ಒಬ್ರು ಶಾಸಕರಲ್ಲಿ. ಏನೋ ಕರೆದು ಕೇಳಿ ನಮ್ಮ ಹತ್ರ ಬಂದು ಚಿಕ್ಕನಾಯಕನಹಳ್ಳಿಗೆ ಏನು ಹೇಳಿದ್ರು ಅವರು ಅಲ್ಲಿ ವರದಿ ಕೊಡ್ತಾರೆ, ಫೋಟೋ ನೋಡಿದ್ರು ಅಷ್ಟೇ. ಇದರಿಂದ ಏನು ಆಗಲ್ಲ. ಅವರು ವರ್ತಕರಿಗೆ ಲಾಭ ಮಾಡ್ಕೊಳ್ಳಿ. ಸರ್ಕಾರದಲ್ಲಿ ಅವರು ಪಾರ್ಟ್ ಒಬ್ರು MLA ಅಂತ, ಅವ್ರಿಗೆ APMC ಅಷ್ಟು ಗೊತ್ತು. ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಅಂತ ಎಲ್ಲರಿಗೂ ಗೊತ್ತು, ಜಗಜ್ಜಾಹೀರಾಗಿದೆ. ಆನ್ಲೈನ್ ವ್ಯವಸ್ಥೆ ತಂದಾಗ 20,000 ರೂಪಾಯಿಗೆ ಹೋಯ್ತು. ಯಾಕೆ ಇವತ್ತು ಮಾಲ್ ಇಷ್ಟೊಂದು ಶಾರ್ಟೇಜ್ ಇದೆ? ಏನ್ ಮಳೆ ಸುಭಿಕ್ಷವಾಗಿದೆ 2 ವರ್ಷದಿಂದ? ಆಚೆ ಸರಿ ವಿಪರೀತ ಫ್ಲಡ್ ಆಗಿ ಜಾಸ್ತಿ ಆಗಿ ತೆಂಗು ಡ್ಯಾಮೇಜ್ ಆಗಿದೆ. ಹೋದ ವರ್ಷ ಮಳೆ ಬಂದಿಲ್ಲ, ಇನ್ನು ಇಷ್ಟು ಭೀಕರವಾದ ಇದೈತೆ. 1,000ಕ್ಕೆ 1 ಕ್ವಿಂಟಲ್ ಕೊಬ್ಬರಿ ಬರ್ತಾ ಇಲ್ಲ ಇವತ್ತು. ಇಷ್ಟು ಇದ್ದಾಗೂ ಈ ವ್ಯವಸ್ಥೆ ಮಾಡ್ತಾ ಇದ್ರಲ್ಲ, ಯಾಕೆ ಇದು ಕಲಬೆರಕೆ ಮಾಡ್ತಾ ಇರೋದು? ದಂಧೆ ಮಾಡ್ತಾ ಇರೋದೆಲ್ಲ ವ್ಯಾಪಾರದಾರರು, ರವಾನೆಯವರು. ಎಲ್ಲದ ಕೇರಳದ್ದು, ತಮಿಳ್ನಾಡು ತರಿಸಿ ಎಲ್ಲ ಕಲಬೆರಕೆ ಮಾಡಿ ನಮ್ದೆಲ್ಲ ಗುಣಮಟ್ಟ ಕಳೀರಿ ಅಂತ ನಾವು ಹೇಳಿಲ್ಲ. ನಿನ್ ಕೆಪಾಸಿಟಿ ವ್ಯಾಪಾರ ಮಾಡಂಗಿದ್ರೆ ದುಡ್ಡು ಇರುತ್ತೆ, ಬಂಡವಾಳ ಇರುತ್ತೆ, ನೀನ್ ಮಾಡೋ. ಯಾವ್ಯಾವ್ದೋ ಕಲಬೆರಕೆ ಮಾಡಿ ಒಂದು ವಿಶ್ವದರ್ಜೆ ಕೊಬ್ಬರಿನ ಯಾಕೆ ಹಾಳು ಮಾಡ್ತಾ ಇದ್ದೀರಪ್ಪ? ಅಷ್ಟು ನಾವು ಕೇಳೋದು. ಗ್ರೇಡ್ ಮಾಡ್ಬೇಕು. ನೀವ್ ಹೆಂಗೆ 3-4 ಗ್ರೇಡ್ ಮಾಡ್ತಿರೋ, ಎಣ್ಣೆಗೆ ಹೋಗೋದು ಎಣ್ಣೆಗೆ, ಕೌಟಿನ ಕೌಟಿಗೆ, ಕೊಬ್ಬರಿ ತಿನ್ನಕ್ ಹೋಗೋದು ನೀವು ಮಾತ್ರ ಲಾಭ ಮಾಡ್ಕೊಂಡು ಗ್ರೇಡ್ ಮಾಡ್ಕೊಂಡ್ಬಿಟ್ಟು ಮಾರ್ಬಿಟ್ರೆ ಈ ರೈತರದ್ದು 6-3 ಬೇಕು. ಯಾವುದೇ ಮಾಲ್ಗಳಲ್ಲಿ 300-400 ರೂಪಾಯಿ KG ಕೊಬ್ಬರಿ ಸಿಗ್ತಾ ಇದೆ ಅಂತ ಚೆಕ್ ಮಾಡಿ ನೀವು ಹೋಗಿ. ಕೇವಲ ಒಂದು 4-5 ರೂಪಾಯಿಂದ ಒಂದು ಬೇಡ 10 ರೂಪಾಯಿಂದ ಒಂದು 2 ಬಾಕ್ಸ್ ಅಥವಾ ಒಂದು ಕವರ್ ಅಷ್ಟೇ ಅವ್ನು ಮಾಡೋದು. ಏನ್ ಮಾಡಿ ಕೊಬ್ಬರಿಗೆ ಅಂದ್ರೆ ವಿಶೇಷವಾದ ಅದ ಕಟ್ತಾರೆ ಅವರು, ಏನು ಮಾಡೋದಿಲ್ಲ. ತಕೊಂಡು ಹೋಗೋದು, ಅದನ್ನ ಕವರ್ ಅಲ್ಲಿ ಶೋ ಇಟ್ಟುಬಿಟ್ಟು ಕೊಬ್ಬರಿ ಚಿತ್ರದ ಇವರು 1ಕ್ಕೆ 4 ಪಟ್ಟು ಲಾಭ. 500 ರೂಪಾಯಿ ಮೇಲ್ KG ಒಳ್ಳೆ ಇದು ಮಾಲ್ಗಳಲ್ಲಿ ನೋಡಿ ಚೆಕ್ ಮಾಡಿ, ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿ. ಬಾಂಬೆನಲ್ಲಿ ರೇಟ್ ಎಷ್ಟು ಅಂತ ಎಷ್ಟು ಜನಕ್ಕೆ ಗೊತ್ತಿದೆ? 20 ರಿಂದ 25,000 ರೂಪಾಯಿ ಮೇಲ್ ಕ್ವಿಂಟಲ್ ಅಲ್ಲಿ ಚಿಲ್ಲರೆ ವ್ಯವಹಾರ. ಬಾಂಬೆ ಅದನ್ನು ಬೇರೆ ದೇಶದಲ್ಲಿ ಐತಾ? ಇಲ್ಲಿರೋನ ಕ್ವಿಂಟಲ್ ಗಟ್ಟಲೆ ಇವ್ರು ತಗೊಂಡು 5 kg 4 kg ಬ್ಯಾಗ್ಗಳು ಮಾಡೋದು ಅಷ್ಟೇ ಇವ್ರ ಕೆಲಸ. ಉತ್ತರ ಭಾರತದಲ್ಲಿ ನಮ್ಮ ತಿಪ್ಟೂರು ಕೊಬ್ಬರಿಗೆ ತುಂಬಾ ಬೇಡಿಕೆ ಇದೆ. ಆಮೇಲೆ ಇಷ್ಟು ಟೇಸ್ಟು ಕೊಬ್ಬರಿ ಎಣ್ಣೆಗೂ ಕೂಡ ಇದೊಂದು ಉತ್ತಮವಾದಂತ
ಪ್ರಾಡಕ್ಟ್ ಇದು. ಇದನ್ನ ಇವತ್ತು ಕಲಬೆರಕೆ ಮಾಡ್ತಿರೋದಕ್ಕೆ ಈ ಅವ್ಯವಸ್ಥೆಗೆ ನಾವು ಕಾಣ್ರಲ್ಲ. ಇದ್ರ ಬಗ್ಗೆ ತನಿಖೆ ಆಗಬೇಕು, ಹೋರಾಟ ತೀವ್ರ ಆಗುತ್ತೆ. ಇದು ಒಂದೇ ಅಲ್ಲ, ನಮ್ಮ ಕೊಬ್ಬರಿಗೆ ಬ್ರ್ಯಾಂಡ್ ಮಾಡಬೇಕು. ಹಿಂದಿಂದಲೂ ಹೇಳ್ಕೊಂಡ್ ಬಂದಿದ್ದಾರೆ. ಇದು ಒಂದು ಸೂಕ್ತ ಸುಸಂದರ್ಭ. ನಾವೆಲ್ಲ ಏನೇನೋ ಕಾರಣಕ್ಕೆ ಒಂದಾಗಿದ್ದೀವಿ. ಕಿತ್ತೂರು ಏನು ನಮ್ಮ ಪ್ರದೇಶದ ಕೊಬ್ಬರಿ ಇದೆ, ಇದನ್ನ ಸಪರೇಟ್ ಬ್ರ್ಯಾಂಡ್ ಮಾಡಿ. ಇದು ನೀವು ಕಲಬೆರಕೆ ಮಾಡಿ ನಮ್ಮನ್ನ ಹಾಳು ಮಾಡ್ತಾ ಇರೋದು. ಇದನ್ನ ಸಪರೇಟ್ ಬ್ರ್ಯಾಂಡ್ ಮಾಡಬೇಕು. ಇದಕ್ಕೆ ಸೂಕ್ತವಾದ ರೇಟ್ ಬೇಕೇ ಬೇಕು. ನಾವು ಇವತ್ತು ಅದನ್ನ ಪ್ರೊಸೆಸಿಂಗ್ ಮಾಡಕ್ಕೆ ಕಾಯಿ ಕೀಳ್ಸಕ್ಕೆ ರೇಟ್ ಎಷ್ಟಂತ ನಮ್ಮ ಹಳ್ಳಿ ರೈತ ಕಾಯಿ ಕೀಳ ಸಿಗ್ತಾವ್ರ ಅಂತ ಕೇಳಿ ಯಾವನೇ ಒಬ್ಬ ಜನಪ್ರತಿನಿಧಿ, ಒಬ್ಬ ಅಧಿಕಾರಿಗಳಾಗ್ಲಿ ರೈತರಿಗೆ ಇವತ್ತು ತೆಂಗಿನ ಮರ ಎತ್ತರ ಇದಾವೆ, ನೀವು ಸೂಕ್ತವಾದ ಏನಾದ್ರೂ ಕಾಯಿ ಕೀಳ ವ್ಯವಸ್ಥೆ ಮಾಡಿದ್ವಿ ಅಂತ ಇದುವರೆಗೂ ರಿಸರ್ಚ್ ಮಾಡಿದ್ದಾರೆ. ಹಳ್ಳಿಗಳಲ್ಲಿ ಕಾರ್ಮಿಕರು ಕೊರತೆ ಇತ್ತ 500 ರೂಪಾಯಿ ಮೇಲೆ ಕೂಲಿ ಕೆಲಸ ತಕೊಂಡೋಗಿ ಟ್ರ್ಯಾಕ್ಟರ್ನಲ್ಲಿ ಕೀಳಿಸಿ ಗೊತ್ತಾಗಿಸಿ 5,000 to 6,000 ರೂಪಾಯಿ ಖರ್ಚು ಬರೀ ಅದೇ ಆಗುತ್ತೆ. ಕಾಯಿ ಕೀಳಿಸಿ ಅಟ್ಟಕ್ಕೆ ಹಾಕಿ ಮತ್ತೆ ಸುಲಿಸಿ ಮಾರ್ಕೆಟ್ ತರೋದು. ಇನ್ನು ನಾವು ಹಾಕಿರೋ ಗೊಬ್ಬರ, ನೀರು, ನಮ್ಮ ತೆಂಗಿನ ತೋಟಕ್ಕೆ ಜಮೀನಿಗೆ ಬೆಲೆ ಇಲ್ವಾ? 15,000 ಅಲ್ಲ 25,000 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್. ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಅನ್ನ ಲೆಕ್ಕ ಹಾಕಿದ್ರೆ, ಯಾಕೆಂದ್ರೆ ರೈತ ಯಾರು ತನ್ನ ಕೂಲಿ ಲೆಕ್ಕ ಹಾಕ್ತಾ ಇಲ್ಲ, ತನ್ನ ಭೂಮಿ ಬಾಡಿಗೆ ಕೇಳ್ತಾ ಇಲ್ಲ. ಟೌನ್ನಲ್ಲಿ ಒಂದು ಕಾನೂನು, ಹಳ್ಳಿಗೆ ಒಂದು ಕಾನೂನು. ಕೆಲವೇ ಇಂಚು ಹಾಕಿ 1,000 ರೂಪಾಯಿ ಬಾಡಿಗೆ. ನಮ್ಮ ಜಮೀನಿಗೆ ಯಾರು ಬಾಡಿಗೆ ಕೊಡ್ತಾ ಇರೋದು? ತೆಂಗಿನ ಗಿಡ ಪುಷೆಟ್ ಅಂದ್ರೆ ನಮ್ಮನ್ನ ಮೂಕ ಬಸವಣ್ಣಗಳು ಗೇಯಕ್ ಮಾತ್ರ ಇದ್ದಾರೆ ಅಂತ ಇವರೆಲ್ಲ ತಿಳ್ಕೊಂಡಿದ್ದಾರೆ. ಈ ರೇಟಲ್ಲೂ ಕೂಡ ಇವರು 6,000 ರೂಪಾಯಿ ಬೇಕು ಒಬ್ರು. ಇವ್ರು 25 ಮಾಡ್ಕೋಬೇಕು. ಇಷ್ಟೇ ಇದೆಲ್ಲ ಹುನ್ನಾರ. ದಯಮಾಡಿ ಇದಕ್ಕೆ ಒತ್ತಡ ತರಬೇಕು. ಈ ವಿಚಾರದಲ್ಲಿ ಈ ಪ್ರದೇಶದ ಎಲ್ಲ ರೈತರು ಒಗ್ಗಟ್ಟಾಗಬೇಕು. ಇಲ್ಲಿ ಬಂದಿಲ್ಲ ರೈತರು ಅಂತ ನಾವು ಸಿಟ್ಕೊಳ್ಳೋದು ಬೇಡ. ರೈತರಲ್ಲೂ ಕಂಡ್ರಿದ್ದಾರೆ, 10% ಬರ್ತಾ ಇಲ್ಲ. ತಿಳುವಳಿಕೆ ನಾವು ಗೊತ್ತಿರೋ ವಿಚಾರ ಹೇಳಬೇಕಲ್ಲ ಅವ್ರಿಗೆ. ನೀವ್ ಯಾಕೆ ಬರ್ತಾ ಇಲ್ಲಪ್ಪ, ನಮ್ಮ ಕೊಬ್ಬರಿನಲ್ಲಿ ಏನ್ ಗೋಲ್ಮಾಲ್ ಮಾಡ್ತಾರೆ ಅಂತ ಗೊತ್ತಾಗಬೇಕು ಅವ್ರಿಗೂ. ಯಾಕೆಂದ್ರೆ ಪ್ರಪಂಚದಲ್ಲಿ ಇಲ್ಲಿದ್ದು ಪ್ರಾಡಕ್ಟ್ ನಮ್ಮಲ್ಲಿ ಇಟ್ಕೊಂಡು ಕಚ್ಚಾ ವೇಸ್ಟ್ ಪ್ರಾಡಕ್ಟ್ ಜೊತೆ ನೀನು ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಕ್ವಾಲಿಟಿ ಏನಾಗ್ತದೆ? ಕ್ಯಾಂಪ್ಕೋ ಥರ ಸಂಸ್ಥೆ ಬೇಕು ನಮಗೆ. ಇದು ಡಿಮ್ಯಾಂಡ್ ನಾವು ತಲೆಯಲ್ಲಿ ಇಟ್ಕೋಬೇಕು. ಇವತ್ತು ಅಡಿಕೆ ಟಾಸ್ಕ್ ಫೋರ್ಸ್ ಅಂತ ಜ್ಞಾನೇಂದ್ರ ಅವರೆಲ್ಲ ಒಂದು ಸಣ್ಣದು 1,000 2,000 ಕಡಿಮೆ ಅಂದ್ರೆ ಡೈರೆಕ್ಟ್ ಅವ್ರು ಹೋಗೋದು ಪ್ರಧಾನಿ ಹತ್ರ. ಯಾರೇ ಪ್ರಧಾನಿ ಇರ್ಲಿ, ನಮ್ದು ಅಡಿಕೆ ಕಡಿಮೆ ಆಗೋತ್ರಲ್ರಿ ಅಂತ ಹೇಳಿ ಅಲ್ಲಿಗೆ ಹೋಗ್ತಾರ ಅವ್ರು. ಇವತ್ತಿನವರೆಗೂ ಇಷ್ಟೊಂದೆಲ್ಲ ವ್ಯವಸ್ಥೆ ಇದ್ದು ಇಡೀ ಉತ್ತರ ಭಾರತಕ್ಕೆ ನಮ್ಮ ಮಾಲ್ ಸರಬರಾಜು ಆಗ್ತಾ ಇದ್ರು. ನಮ್ಮ MP ಗಳು ಏನಾಗಿದ್ದಾರೆ? ಯಾಕೆ MP ಗಳಿಗೆ ವೋಟ್ ಹಾಕ್ಬೇಕು ಅಂತ ಹೇಳಿ ಜನ ಇವತ್ತು ಕೇಳೋಂತ ಪರಿಸ್ಥಿತಿ ಬಂದೈತೆ. ಇಷ್ಟೆಲ್ಲ ಆದ್ರೂ ಎಷ್ಟು ಜನ MP MLAಗಳು ಬಂದ್ರು ಈ ಕಷ್ಟ ಸುಖ ಕೇಳಿದ್ದಾರೆ. ಚಿತ್ತೂರಲ್ಲಿ ಒಂದು ಸಭೆ ಮಾಡವ್ರೆ. ಯಾಕೆ ಅಂದ್ರೆ ಸರ್ಕಾರದ ಪಾರ್ಟ್ ಅವರು ಅನ್ನೋದು ಒಂದು ಜವಾಬ್ದಾರಿ ಜನೇಂದ್ರ ಅಂತಾರೆ ಅಂತ ಒಂದು ಕಾಟಾಚಾರದಿಂದ ಒಂದು ಸಭೆ ಮಾಡ್ಕೊಂಡವ್ರು. ಫೋಟೋ ಹಾಕಿದಾರೆ, ಪೇಪರ್ ಬಿಟ್ರೆ ಇನ್ನೇನೋ ಇದ್ರ ಬಗ್ಗೆ ಕ್ರಮ ತಗೊಂಡ್ರ? ಮುಖ್ಯಮಂತ್ರಿ ತಕ್ಕ ಹೋಗಿದಾರ? ಬೆಂಗಳೂರು ಎಷ್ಟು ದೂರ ಇದೆ? ಇದು ಸಮಸ್ಯೆ. ಹೋಗೋಣ. ಚಿಕ್ಕನಾಯಕನಹಳ್ಳಿಗೂ ನಾವು ನಂತರ ಇಲ್ಲಿ ಹೋಗೋರಿದ್ವಿ, ಅಲ್ಲೂ ಕೂಡ ಸಭೆ ಮಾಡಬೇಕು, ಅಲ್ಲೂ ಕೂಡ ರೈತರಿಗೆ ಗೊತ್ತಾಗಬೇಕು. ಸೊ ಇದ್ರ ಬಗ್ಗೆ ಚರ್ಚೆ ಆಗಲಿ, ಕ್ರಮ ತಗೊಳ್ಳೇಬೇಕಿದು. ಇಲ್ಲಿದ್ರೆ ನಾವು ರಾಜ್ಯ ಇಲ್ಲ, ಕೂಡುದಿದು. ಇದ್ರ ಬಗ್ಗೆ ತನಿಖೆ ಪೂರ್ಣ ಆಗಿ ರೈತರಿಗೆ ಯಥಾಸ್ಥಿತಿ ನಾವು ಕೊಡ್ತೀವಿ ಇಂದಾಗ ಅಷ್ಟೇ ವ್ಯಾಪಾರ ಮಾಡೋಕೆ ಇವರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಂತ